ಸರ್, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೊಳ್ತೇನೆ. ಈ ವಿಷಯನೂ ಕೂಡ ಚರ್ಚೆ ಮಾಡಿರ್ಬೋದು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹುಶಃ ನಾಳೆನೋ ಅಥವಾ ಯಾವಾಗಾದರೂ ನಾವು ಭೇಟಿಯಾದಾಗ ತಿಳಿಸ್ತಾರೆ ಅಂತ ಅನ್ಕೊಳ್ತೇನೆ. ಅವರ ರಾಜೀನಾಮೆಯನ್ನು ವಿರೋಧ ಪಕ್ಷದವರು ಕೇಳ್ತಾ ಇರ್ತಕ್ಕಂಥದ್ದು. ನಾವು ಪದೇ ಪದೇ ಅವರಿಗೆ ಹೇಳಿದ್ದೇವೆ, ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಅವರಿಗೆ CBI ಆಗಲಿ ಅಥವಾ ED ಆಗಲಿ ಅವರ ಚಾರ್ಜ್ ಶೀಟ್ಗಳಲ್ಲಿ ಇವರ ಹೆಸರುಗಳು ಇಲ್ಲ. ಜೊತೆಗೆ ಅವರಿಂದ ಯಾವುದು ಹಣನೂ ಕೂಡ ಅವರು ರಿಕವರಿ ಮಾಡಲಿಲ್ಲ. 84 ಕೋಟಿನಲ್ಲಿ 79 ಕೋಟಿಯನ್ನು ರಿಕವರಿ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳು ರಿಕವರಿ ಮಾಡಿದ್ದಾರೆ. ಇವರು ಒಂದು ವೇಳೆ ಹಣ ತಗೊಂಡಿದ್ರೆ ಇವರಿಂದನೂ ರಿಕವರಿ ಮಾಡಬೇಕಲ್ವಾ? ಇವರಿಂದ ಯಾವುದೇ ರಿಕವರಿಯನ್ನು ಮಾಡಲಿಲ್ಲ. ಇನ್ನೂ 5 ಕೋಟಿ ರಿಕವರಿ ಮಾಡಬೇಕು, ಅದನ್ನು ಪ್ರೊಸೆಸ್ನಲ್ಲಿ ಇದೆ. ಹಾಗಾಗಿ ಅವರನ್ನು ಅನವಶ್ಯಕವಾಗಿ ವಿರೋಧ ಪಕ್ಷದವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ ಅಂಥೇಳಿ ನಮ್ಮ ಅಭಿಪ್ರಾಯಗಳು. ಅದಕ್ಕೆ ನಾವು ಅವ್ರಿಗೇನು ಹೇಳಿದು ಅಂದರೆ, ಸದನದಲ್ಲಿ ನೀವು ಪ್ರಶ್ನೆಗಳು ಕೇಳಿ, ಎವಿಡೆನ್ಸ್ಗಳು ಕೊಡಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದೆಲ್ಲ ಕೊಡಿ, ನಾವು ಉತ್ತರ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದು. ಅದನ್ನು ಒಂದು ರೀತಿಯಲ್ಲಿ ಹೆದರ್ಕೊಂಡು ಅವ್ರ ಹತ್ರ ಏನೂ ಇರಲಿಕ್ಕಿಲ್ಲ. ಹಾಗಾಗಿ ಅವರು ಸುಮ್ಮನೆ ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದರಿಂದ ಈಗ ನಮ್ಮ ವರಿಷ್ಠರ ಜೊತೆಯಲ್ಲಿ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಬರ ವಿಚಾರವಾಗಿ ಸರ್, ಈಗ ಪತ್ರ ಬರೆದಿದ್ರಿ, ಈಗ ಬರ ಘೋಷಣೆ ಮಾಡಿದ್ದೀರಾ, ಕೇಂದ್ರ ಸಚಿವರನ್ನ ಭೇಟಿಯಾಗೋದು ಯಾವಾಗ? ಆಮೇಲೆ ಅಲ್ಲಿಂದ ಮಾನದಂಡಗಳು ಏನಿರುತ್ತೆ, ಯಾವಾಗ ಈ ಒಂದು ಅಲ್ಲ, ನಾವೀಗ ಮೆಮೊರಾಂಡಮ್ ಅನ್ನು ತಯಾರು ಮಾಡ್ತೇವೆ. ಯಾಕೆಂದರೆ ಈಗ ನಾವು 101 ತಾಲೂಕುಗಳನ್ನು ಘೋಷಣೆ ಮಾಡಿದ್ದೀವಿ. ಇನ್ನೂ 15 ದಿವಸಕ್ಕೆ ಒಂದು ಸಾರಿ ರಿವ್ಯೂ ಮಾಡಿದಾಗ ಇನ್ನೊಂದಷ್ಟು ತಾಲೂಕುಗಳು, ಇನ್ನೂ ಒಂದು 40-50 ತಾಲೂಕುಗಳು ಆ ಕ್ಯಾಟಗರಿಗೆ ಬರುತ್ತೆ. ಅದನ್ನು ಘೋಷಣೆ ಮಾಡ್ತೀವಿ. ಈ ಮಧ್ಯದಲ್ಲಿ ನಾವು ಮೆಮೊರಾಂಡಮ್ ಆಫ್ ಇದನ್ನು ಕೇಂದ್ರಕ್ಕೆ ಮೆಮೊರಾಂಡಮನ್ನು ತಯಾರು ಮಾಡ್ತಾ ಇದ್ದೀವಿ. ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೇವೆ. ಮುಖ್ಯಮಂತ್ರಿಗಳು, ನಾನು ಅಥವಾ ನಾವು ಹೋಗಿ ಕೇಂದ್ರದಲ್ಲಿ ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ ಅವರಿಗೆಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅವರು ಅಲ್ಲಿಂದ ಟೀಮ್ಗಳನ್ನು ಕಳಿಸ್ತಾರೆ. ಟೀಮ್ ಕಳಿಸಿ ಎವ್ಯಾಲ್ಯೂಯೇಟ್ ಮಾಡಿ ನಾವು ಕೊಟ್ಟಿರುವಂಥ ಮೆಮೊರಾಂಡಮನ್ನು ಅವರು ವೆರಿಫೈ ಮಾಡಿಕೊಂಡು ಆಮೇಲೆ ನಮಗೆ ಹಣ ಕೊಡೋದಿದ್ದರೂ ಅದನ್ನು ಬಿಡುಗಡೆ ಮಾಡ್ತಾರೆ. ರೈತರ ಸಾಲ ಕೂಡ ಮನ್ನಾ ಮಾಡಬೇಕು ಹೇಳ್ತಾರೆ, ಅವರು ಮಾಡಬೇಕಲ್ಲ. ಅಲ್ಲಿ ಕೇಂದ್ರದಿಂದ ಮಾಡಿದರೆ ಎಲ್ಲ ಮುಗ್ದೇ ಹೋಯ್ತಲ್ಲ. ನಮ್ಮನ್ನು ಹೇಳೋ ಬದಲು ಇವತ್ತು ಇಡೀ ನಮ್ಮ ಒಂದೇ ರಾಜ್ಯದಲ್ಲಿ ಬರ ಇಲ್ಲ. ಆಂಧ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ಉತ್ತರ ಪ್ರದೇಶ, ಬಿಹಾರ್ನಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಇದ್ದಾವೆ. ಹಾಗಾಗಿ ಇಡೀ ದೇಶದಲ್ಲಿ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಮನ್ನಾ ಮಾಡಿದರು, ಅದೇ ರೀತಿ ಕೇಂದ್ರ ಸರ್ಕಾರದವರು ಮನ್ನಾ ಮಾಡಿದರೆ ಇಡೀ ದೇಶದ ಎಲ್ಲ ರೈತರಿಗೆ ಕೂಡ ಅನುಕೂಲ ಆಗುತ್ತೆ. ಅದನ್ನು ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ. ವಿಚಾರವಾಗಿ ಕುಮಾರಸ್ವಾಮಿ ಇವತ್ತೊಂದಿಷ್ಟು ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅಕ್ರಮ ಆಗಿದೆ ರಾಜ್ಯದಲ್ಲಿರುವಂತಹವರು ಬೇಕಾದವರನ್ನ ಸಚಿವರುಗಳು ಒಂದಿಷ್ಟು, ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲೂ ಕೂಡ ಈ ಒಂದು ಅಕ್ರಮ ಆಗಿದೆ, ಯಾರ ಸಹಿ ಇಲ್ಲದೆ ಅವರು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತೊಂದಿಷ್ಟು ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದರ ಬಗ್ಗೆ? KPSC ವಿಚಾರವಾಗಿ. KPSC ಎಕ್ಸಾಮ್ಸ್ ಅಲ್ಲಿ ಅಕ್ರಮ ನಡೆದಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 24 ಜನ AEE ನೇಮಕಾತಿ ವಿಚಾರ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ಅವರು ಅದೇ ಒಂದು ಗೊಂದಲ ಆಗಿ ಕೂತಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೇಪಾಳದ ವಿಚಾರದಲ್ಲಿ ಸರ್, ಈಗ 8 ಜನ ಅಂತ ಹೇಳಿದ್ರಿ, ಈಗ ನಂಬರ್ ಏನಾದರೂ ಇನ್ಕ್ರೀಸ್ ಆಗಿದೆಯಾ? ಈಗಾಗಲೇ 12 ಅಂತ ಇದ್ದಾರೆ. ನನಗೆ ಬಂದ ಮಾಹಿತಿ ಈಗಾಗಲೇ 12 ಅಂದರು. ಇನ್ನೂ ಹೆಚ್ಚು ಜನ ಇದ್ದಾರೆ ಕರ್ನಾಟಕದಿಂದ, ಇಡೀ ಕರ್ನಾಟಕದಿಂದ ಇನ್ನೂ ಹೆಚ್ಚು ಜನ ಇದ್ದಾರೆ ಅಂಥೇಳಿ ಅದು ಅಪ್ಡೇಟ್ ಆದಂಗೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಈಗ ನಾವು ಒಂದು ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ತಾ ಇದ್ವಿ, ಕಠ್ಮಂಡುಗೆ.
ಅಲ್ಲಿಂದ ಮಾಹಿತಿಗಳು ತಗೊಳ್ತೀವಿ. ಮಾಹಿತಿ ಬಂದ ಮೇಲೆ ನಾವು ಅಲ್ಲಿ ಏನು ಮಾಡಬೇಕು ಅವರಿಗೆ ಅದನ್ನು ನಮ್ಮ ಅಲ್ಲಿ ನೇಪಾಳ ಸರ್ಕಾರದ ಜೊತೆಯಲ್ಲಿ ಬೇರೆ ಬೇರೆ ಕೇಂದ್ರ ಸರ್ಕಾರ ಅದನ್ನೆಲ್ಲ ಮಾಡುತ್ತೆ. ಸರ್, ಈಗ ಒಂದು ನಾಗೇಂದ್ರ ವಿಚಾರದಲ್ಲಿ ಅವರು ಬೇರೆ ಬೇರೆ ಬಿಜೆಪಿ ಕೇಂದ್ರ ನಾಯಕರ ವಿರುದ್ಧನೂ ಆರೋಪಗಳಿದ್ದಾವೆ, ಗಂಭೀರ ಆರೋಪ ಅಂತ ನಾಗೇಂದ್ರ ಅವರು ಹೇಳ್ತಾರೆ. ಆದರೆ ಅಷ್ಟು ಆರೋಪ ಇದೆ, ಅಪರಾಧಿ ಅಲ್ಲ ಅನ್ನೋಂಥ ವಿಚಾರ ಆಗೋದಾದ್ರೆ ರಾಜೀನಾಮೆ ಪಡೆಯುವಂಥ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಅವರು ಬಿಜೆಪಿ. ಅಲ್ಲ, ನಾವು ಇಷ್ಟೇ ಹೇಳ್ತೀವಿ, ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಯಾರ್ಯಾರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಇದೆ. ನಮ್ಮ ರಾಜ್ಯಪಾಲರು ಪಿಕ್ ಆ್ಯಂಡ್ ಚೂಸ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೊಡಬೇಕಲ್ಲ. ಯಾರ್ಯಾರ ಮೇಲೆ ಇಂಥ ಆಪಾದನೆ ಮಾಡಿದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಹಿಂದೆಲ್ಲ ಬೇಕಾದಷ್ಟು ಕೇಳಿದ್ದಾರೆ. ಅವಾಗ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಬೇಕಲ್ಲ ಅವರು. ಅದು ಎಲ್ಲರಿಗೂ ಕೊಟ್ಟರೆ ಅವಾಗ ಎಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂತ ಆಗ್ತದೆ. ಪಿಕ್ ಆ್ಯಂಡ್ ಚೂಸ್ ನಾಗೇಂದ್ರನಿಗೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳ್ಬೋದು, ಬೇರೆಯವರಿಗೆ ಕೇಳೋಂಗಿಲ್ಲ ಅಂತ ಹೇಳಿದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರಲ್ಲಿ ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ನಾಗೇಂದ್ರ, ರೇಣುಕಾಚಾರ್ಯ, ಜನಾರ್ದನ್ ರೆಡ್ಡಿ ಮೂವರದ್ದು ಕೇಳಿ ಕ್ಯಾಬಿನೆಟ್ ಸಲಹೆ ಕೇಳಿದ್ದಾರೆ. ನೀವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀರಾ ಹೇಗೆ ಸರ್? ಇಲ್ಲ, ಕ್ಯಾಬಿನೆಟಿಗೆ ಬಂದ ಮೇಲೆ ಅದರಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಥರ ಆಗುತ್ತೆ. ಅದು ಚರ್ಚೆಗೆ ಬರಲಿ, ಬಂದಮೇಲೆ ನಾವೆಲ್ಲ ಭಾಗವಹಿಸ್ತೀವಿ ಚರ್ಚೆಯಲ್ಲಿ. ಮಂತ್ರಿ ಇರೋದ್ರಿಂದ ಹಾಲಿ ಅಲ್ಲ, ನಾನು ಒಬ್ಬ ಮಂತ್ರಿ ಅಷ್ಟೇ. ನಾನು ತೀರ್ಮಾನ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಕ್ಯಾಬಿನೆಟಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು. ಅದರಲ್ಲಿ ಎಲ್ಲರೂ ಅಭಿಪ್ರಾಯನೂ ತಗೊಂಡು ಒಂದು ತೀರ್ಮಾನಕ್ಕೆ ಬರ್ತೇವೆ. ಪಕ್ಷದ ಒಳಗಡೆ ಇರುವಂತಹ ಅಸಮಾಧಾನ ಈ ಸತಿ ವಾಪಸ್ ಡೆಲ್ಲಿವರೆಗೂ ಹೋಗಿದೆ. ನಿಗಮ ಮಂಡಳಿಗಳ ಸ್ಥಾನಕ್ಕೆ ಲಾಬಿ ಆರಂಭ ಆಗಿದೆ. ಅಲ್ಲ, ಅದನ್ನು ನಮ್ಮ PCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿ, ಅವರಿಬ್ಬರು ಮಾಡ್ತಾರೆ. ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಈಗಾಗಲೇ ಮಾಡ್ತಾರೆ. ಓಕೆ.